ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಭಾರತದ ಮುಂದಿನ ಕೋಚ್ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿತ್ತು. ರಾಹುಲ್ ದ್ರಾವಿಡ್ ಅದ್ಭುತವಾಗಿ ಮುನ್ನಡೆಸಿದ್ರು. ಅದಾದ್ಮೇಲೆ ಒಬ್ಬ ಸಮರ್ಥ ಕೋಚ್ ಬರಬೇಕು ಅನ್ನೋದು ಎಲ್ಲರ ಆಶೆ ಆಗಿತ್ತು. ಒಂದ್ ಕಡೆ ರಾಹುಲ್ ದ್ರಾವಿಡ್ ಅವರೇ ಕಂಟಿನ್ಯೂ ಆಗಲಿ ಅನ್ನೋ ಬಯಕೆ ಇದ್ರೂ ಕೂಡ ಕಳೆದ ಒನ್ ಡೇ ವರ್ಲ್ಡ್ ಕಪ್ ಫೈನಲ್ ಸಂದರ್ಭದಲ್ಲೇ ದ್ರಾವಿಡ್ ಒಂದು ನಿರ್ಧಾರವನ್ನು ಮಾಡಿದ್ರು. ಇಲ್ಲ, ನನ್ನ ಟೆನ್ಯೂರ್ ಇಲ್ಲಿಗೆ ಮುಗಿದಿದೆ, ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ. ಸೊ ಅದಾದ್ಮೇಲೆ ರೋಹಿತ್ ಶರ್ಮಾ ಮಾಡಿರುವಂಥ ಒಂದು ಕಾಲ್ ರಾಹುಲ್ ದ್ರಾವಿಡ್ ಈ T20 ವರ್ಲ್ಡ್ ಕಪ್ವರೆಗೂ ಕೂಡ ಕಂಟಿನ್ಯೂ ಮಾಡೋ ಹಾಗಾಯಿತು. ಆದರೆ ಇನ್ನೂ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಭಾರತೀಯ ಅಭಿಮಾನಿಗಳಿಗಿತ್ತು. ಆದರೆ ರಾಹುಲ್ ದ್ರಾವಿಡ್ ಭಾಳ ಒಂದಷ್ಟು ಫಾರ್ಮ್ ಮೈಂಡ್ ಇರುವಂಥ ವ್ಯಕ್ತಿ. ಒಮ್ಮೆ ಡಿಸೈಡ್ ಮಾಡಿದರೆ ನಂತರ ಮತ್ತದನ್ನು ಚೇಂಜ್ ಮಾಡೋದು ಭಾಳ ಕಡಿಮೆ. ನಾವು ಅದನ್ನು ಅವರು ಆಟಗಾರರಿದ್ದಾಗಲೂ ಕೂಡ ನಾವು ನೋಡಿದ್ದೀವಿ. ಸೊ ಅದಾದಮೇಲೆ ಈಗ ಅವರ ಟೆನ್ಯೂರ್ ಆಲ್ಮೋಸ್ಟ್ ಈಗ ಮತ್ತೆ ಎಕ್ಸ್ಟೆಂಡ್ ಆಗಿ ಅವರೇ ಹೇಳಿದ್ದಾರೆ ಇದು ನನ್ನ ಕೊನೆಯ ಒಂದು ಮ್ಯಾಚ್ ಆಗಿರುತ್ತೆ ಫೈನಲ್ ಅಂತ ಹೇಳಿ. ಸೊ ಅದಾದ ನಂತರ ಈಗ ದ್ರಾವಿಡ್ ಅವರಿಗೆ ಗುಡ್ ಬೈ ಹೇಳುವಂಥ ಸಮಯ. ಒಂದು ಒಳ್ಳೆ ಒಂದು ಸಕ್ಸಸ್ಫುಲ್ ಆದಂಥ ಕೋಚ್ ಅವಧಿಯನ್ನು ಮುಗಿಸಿದ್ರು ಅಂತ ಹೇಳ್ಬೋದು. ಆದರೆ ಈಗ ಭಾರತ ಕ್ರಿಕೆಟ್ನಲ್ಲಿ ಹೊಸ ಶಕೆ ಆರಂಭ ಆಗ್ತಾ ಇದೆ. ಅದಕ್ಕೆ ಕಾರಣ ಈಗ ಅಪಾಯಿಂಟ್ ಆಗಿರೋದು BCCIನಿಂದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಯಿತು ನಿನ್ನೆ ಸಂಜೆ. ಗೌತಮ್ ಗಂಭೀರ್ ಈಗ ಭಾರತದ ಹೊಸ ಕೋಚ್ ಆಗಿರ್ತಾರೆ. ಸೊ ಗಂಭೀರ್ ಅವರು ಬರ್ತಾ ಇದ್ದಾರೆ ಅಂತ ಅನ್ನುವಾಗನೇ ಒಂದು ರೀತಿಯಾದಂಥ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಭಾರತೀಯ ಕ್ರಿಕೆಟ್ನಲ್ಲಿ. ಯಾಕಂದರೆ ಗಂಭೀರ್ ಅಂತ ಒಬ್ಬ ವ್ಯಕ್ತಿ. ಬೇರೆ ಯಾರೇ ಕೋಚ್ ಆಗಿದ್ರು ಕೂಡ ಓಕೆ ಇವ್ರು ಬರ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ. ಆದರೆ ಗಂಭೀರ್ ಬಂದಮೇಲೆ ಎದುವರೆಗೂ ಒಂದು ಲೆಕ್ಕ, ಏನು ಮುಂದೆ ಇನ್ನೊಂದು ಲೆಕ್ಕ ಅನ್ನೋ ರೀತಿಯಾಗಿರುತ್ತೆ. ಯಾಕಂದರೆ ಗಂಭೀರ್ ಅಂತ ಬ್ಲಂಟ್ ಆದಂಥ ಯಾವುದೇ ಡಿಸಿಷನನ್ನು ತೆಗೆದುಕೊಂಡ್ರೆ ನೇರವಾಗಿ ಕಡಾಖಂಡಿತವಾಗಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಬ್ಬ ವ್ಯಕ್ತಿ. ಹಾಗಾದರೆ ಗಂಭೀರ್ ಬಂದ ನಂತರ ಏನು ಬದಲಾವಣೆ ಆಗುತ್ತೆ, ಜೊತೆಗೆ ಏನೆಲ್ಲ ಸವಾಲಿದೆ ಗೌತಮ್ ಗಂಭೀರ್ ಮುಂದೆ? ಗೌತಮ್ ಗಂಭೀರ್ ಬರ್ತಿರುವಂಥ ಈ ಒಂದು ಟೈಮ್ ಏನಿದೆ ಇದು ಒಂದು ಟ್ರಾನ್ಸಿಷನ್ ಪೀರಿಯಡ್. ಯಾಕಂದರೆ ಈಗಾಗಲೇ T20ಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆಯೇ ರವೀಂದ್ರ ಜಡೇಜಾ 3 ಜನ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದು ಕೂಡ ಒಂದು T20 ಚಾಂಪಿಯನ್ ಆಗಿರುವಂಥ ತಂಡವನ್ನು ಅದೇ ಲೆಗಸಿಯಲ್ಲಿ ಮುಂದುವರಿಸಬೇಕಾಗುತ್ತೆ. ಸೊ ಆ ಒಂದು ಚಾಲೆಂಜ್ ಕೂಡ ಗೌತಮ್ ಗಂಭೀರ್ ಮುಂದೆ ಇದೆ. ಸೊ ಹೊಸದಾಗಿ ಟೀಮನ್ನು T20ಯಲ್ಲಿ ನಾವೊಂದು ಟ್ರಾನ್ಸಿಷನ್ ಆದ ನಂತರ ಹೊಸ ಪ್ಲೇಯರ್ಗಳು ಬರ್ತಿದ್ದಾರೆ. ಸೊ ಅವರ ಸುತ್ತ ಒಂದು ಸ್ಟ್ರಾಂಗ್ ಟೀಮನ್ನು ಕಟ್ಟುವಂಥ ಜವಾಬ್ದಾರಿ ಗೌತಮ್ ಗಂಭೀರ್ ಅವರ ಮೇಲಿದೆ. ಹಾಗೆಯೇ ಇನ್ನೊಂದು ವಿಚಾರ ಭಾಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕೇನು ಅಂತ ಹೇಳಿದ್ರೆ, ನಾವು T20 ಫಾರ್ಮ್ಯಾಟ್ ಜೊತೆಗೆ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿ ಹಾಗೆಯೇ WTC ಅಂದರೆ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಸೊ ಅದನ್ನು ಕೂಡ ಗೆಲ್ಲುವಂಥ ಒಂದು ಚಾಲೆಂಜ್ ನಮ್ಮ ಮುಂದೆ ಇದೆ. ದ್ರಾವಿಡ್ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ರನ್ನರ್ಸ್ ಅಪ್ ಆಗಿದ್ವಿ ನಾವು ODI ವರ್ಲ್ಡ್ ಕಪ್ನಲ್ಲಿ, ಹಾಗೆಯೇ WTCಯಲ್ಲೂ ಕೂಡ ನಾವು ಫೈನಲ್ಗೆ ಹೋಗಿದ್ವಿ. ಎರಡೂ ಕೂಡ ಆಲ್ಮೋಸ್ಟ್ ನಾವು ಹತ್ತಿರ ಬಂದಿದ್ವಿ ಟ್ರೋಫಿಗೆ. ಆದರೆ ಕೊನೆ ಹಂತದಲ್ಲಾದಂಥ ಒಂದಷ್ಟು ಮಿಸ್ಟೇಕ್ಗಳು ನಮ್ಮಿಂದ ಕಪ್ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಆ ಎರಡೂ ಚಾಲೆಂಜ್ ಇದೇ ಫೆಬ್ರವರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ. ಸೊ ಅದರಲ್ಲಿ ಗೆಲ್ಲುವಂಥ ಒಂದು ಅವಕಾಶ, ಅದನ್ನು ಆ ನಿಟ್ಟಿನಲ್ಲಿ ಕಟ್ಟುವಂಥ ನಿಟ್ಟಿನಲ್ಲಿ ಗಂಭೀರ್ ಈಗ ಅವರ ಮುಂದೆ ಇರುವಂಥ ಚಾಲೆಂಜ್, ಜೊತೆಗೆ ಸೀನಿಯರ್ ಪ್ಲೇಯರ್ಗಳನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ. ಹೌದು, ಈ IPL ಅಲ್ಲಿ ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಒಂದಷ್ಟು ಕಾಂಪ್ರೋ ಆದರು, ಜೊತೆಗೆ ಚೆನ್ನಾಗಿ ಮಾತನಾಡಿದರು. ಬಟ್ ಇವನ್ ರೋಹಿತ್ ಶರ್ಮಾ, ಗಂಭೀರ್ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ಹ್ಯಾಂಡಲ್ ಮಾಡುವಂಥ ರೀತಿ ಹೇಗಿರುತ್ತೆ? ಒಂದು ವಿಚಾರವನ್ನು ಪದೇ ಪದೇ ಗಂಭೀರ್ ಹೇಳ್ತಾ ಇರ್ತಾರೆ, ಇಲ್ಲಿ ಪರ್ಸನಲ್ ರೆಕಾರ್ಡ್, ಮೈಲ್ ಸ್ಟೋನ್ಸ್ ಯಾವುದಕ್ಕೂ ಕೂಡ ನಾನು ಮಣೆ ಹಾಕಲ್ಲ. ಯಾರು ಆ ಪಂದ್ಯಕ್ಕೆ, ಆ ಸಿರೀಸ್ಗೆ ಸೂಟೇಬಲ್ ಅವ್ರನ್ನ ನಾನು ಆಡಿಸ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ರು ಪದೇ ಪದೇ. ಅಂದರೆ ಎನಿ ಫಾರ್ಮ್ಯಾಟ್ನಲ್ಲಿ ನನ್ನ ಒಂದೇ ಒಂದು ಅಜೆಂಡಾ ಅಂತಂದರೆ ಅದು ಗೆಲುವು, ಟೀಮ್ ಗೆಲ್ಲಬೇಕು ಅಷ್ಟೇ. ನೆನ್ನೆ ಕೋಚ್ ಅಂತ ಅನೌನ್ಸ್ ಆದಮೇಲೂ ಕೂಡ ಗಂಭೀರ್ ಒಂದು ಟ್ವೀಟನ್ನು ಕೂಡ ಮಾಡಿದರು. ಭಾರತ ಮಾತೆಯ ಸೇವೆಗೆ ನನಗೆ ಹಿಂದೆ ಕೂಡ ಅವಕಾಶ ಸಿಕ್ಕಿತ್ತು, ಕ್ರಿಕೆಟ್ ಆಡಿದ್ದೆ, ನಾನು ಎಲ್ಲವನ್ನೂ ಕೂಡ ಸರ್ವಸ್ವವನ್ನು ಕೂಡ ಭಾರತ ಟೀಮ್ಗೋಸ್ಕರ ನಾನು ದಾರೆ ಎರೆದಿದ್ದೆ. ಈಗ ಮತ್ತೊಂದು ರೂಪದಲ್ಲಿ ನಾನು ಬರ್ತಾ ಇದ್ದೀನಿ ಟೀಮ್ ಇಂಡಿಯಾಗೆ, ಮತ್ತೊಂದು ಅವಕಾಶ ಭಾರತೀಯ ಕ್ರಿಕೆಟ್ಗೆ ನನ್ನ ಸೇವೆಯನ್ನು ಸಲ್ಲಿಸೋದಕ್ಕೆ. ನನ್ನ ಗುರಿ ಒಂದೇ ಇರುತ್ತೆ, ಅದು ಇಷ್ಟು ಜನ, ಎಷ್ಟು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ನಮ್ಮಲ್ಲಿ, 1.4 ಬಿಲಿಯನ್. ಆ ಎಲ್ಲ ಇಂಡಿಯನ್ಸ್ ಏನಿದ್ದಾರೆ ಅವರೆಲ್ಲ ತಲೆ ತಗ್ಗಿಸುವಂಥದ್ದಲ್ಲ, ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಏನೆಲ್ಲ ಬಯಕೆಗಳಿದೆ ಅಥವಾ ಏನೆಲ್ಲ ಆಶಯಗಳಿದೆ ಭಾರತೀಯರದ್ದು, ಭಾರತೀಯ ಕ್ರಿಕೆಟ್ ಪ್ರೇಮಿಗಳದ್ದು, ಅದನ್ನು ಎತ್ತಿ ಹಿಡಿಯೋದು ನನ್ನ ಗುರಿ ಅಂತ ಗಂಭೀರ್ ನೆನ್ನೆ ಟ್ವೀಟ್ ಮಾಡಿದ್ದಾರೆ. ಸೊ ಹಾಗೆ ಭಾಳಷ್ಟು ಮಾಜಿ ಕ್ರಿಕೆಟರ್ಗಳು ಕೂಡ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ. ಹರ್ಭಜನ್ ಸಿಂಗ್ ಹಾಗೆಯೇ ಸುನಿಲ್ ಗವಾಸ್ಕರ್ ಮುಂತಾದಂಥ ಪ್ಲೇಯರ್ಗಳು ಬಂದಿರೋದು ವೆಲ್ಕಮ್. ಅನಿಲ್ ಕುಂಬ್ಳೆ ಕೂಡ ಟ್ವೀಟ್ ಮಾಡಿ ವೆಲ್ಕಮ್ ಗೌತಮ್ ಗಂಭೀರ್ ಅಂತ ಹೇಳಿದ್ದಾರೆ. ಸೊ ಗಂಭೀರ್ ಅವರು ಬಂದ ನಂತರ ಒಂದು ಹೊಸ ಸೀಸನ್ ಶುರುವಾಗುತ್ತೆ. ಜೊತೆಗೆ ಈಗ ಒಂದಷ್ಟು ಸೀನಿಯರ್ ಪ್ಲೇಯರ್ಗಳು ಆಗಾಗ ರೆಸ್ಟ್ ತೆಗೆದುಕೊಳ್ಳೋದು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಗಂಭೀರ್ ಬಂದ ನಂತರ ಈ ಪದೇ ಪದೇ ರೆಸ್ಟ್ ತೆಗೆದುಕೊಳ್ಳೋದು ಇದೆಲ್ಲಕ್ಕೂ ಕೂಡ ಅವಕಾಶ ಕೊಡ್ತಾರಾ, ಅಥವಾ ಸ್ಟ್ರಿಕ್ಟ್ ಆಗಿ ಈ ರೀತಿಯಾಗಿರಬೇಕು ಟೀಮ್ ಅನ್ನೋ ರೀತಿಯಾದಂಥ ಒಂದಷ್ಟು ಕಂಡೀಷನ್ಸ್ ಕೂಡ ಅವರು ಹಾಕುವಂಥ ನಿರೀಕ್ಷೆ ಇದೆ. ಸೊ ಅವರು ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ತೀವಿ. ಕೋಚ್ ಆಗೋಕ್ಕೂ ಮುನ್ನ ಏನೆಲ್ಲ ಒಂದಷ್ಟು ಟರ್ಮ್ಸ್ ಇತ್ತು ಅನ್ನೋದು. ಹಾಗೆಯೇ ಗಂಭೀರ್ ಅವರ ಮುಂದೆ ಇರುವಂಥ ಮತ್ತೊಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ವಿಚಾರವಾಗಿ ಅವರು ಪದೇ ಪದೇ ಅವ್ರನ್ನ ಕೇಳಿದಾಗ, ಇಂಡಿಯಾ ಪಾಕಿಸ್ತಾನ್ ಬೈಲ್ಯಾಟ್ರಲ್ ಸೀರೀಸ್ ಆಗಬೇಕಾ ಅಂತ ಕೇಳಿದಾಗ ಸಾಧ್ಯನೇ ಇಲ್ಲ, ನಮ್ಮ ಯೋಧರ ಪ್ರಾಣಕ್ಕಿಂತ ಒಂದು ಭಾರತ ಪಾಕಿಸ್ತಾನ ಸಿರೀಸ್ ಅಷ್ಟು ಸೂಕ್ತ ಅಲ್ಲ, ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು. ಹಾಗಾಗಿ ಪಾಕಿಸ್ತಾನದ ಜೊತೆಗೆ ಆಡಬೇಕಾದ್ರೆ ಹೇಗಿರುತ್ತೆ, ಅದರಲ್ಲೂ ನಮ್ಮ ಪ್ಲೇಯರ್ಗಳು ಈಗಿನ ಒಂದು ಟ್ರೆಂಡ್ ನಾವು ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ, ಬಾಬರ್ ಅಜಮ್ ಇಬ್ಬರು ಕೂಡ ಕ್ಲೋಸ್ ಇದ್ದಾರೆ. ಆನ್ ಫೀಲ್ಡ್ನಲ್ಲಿ ಒಂದಷ್ಟು ವಿಚಾರಗಳು ಅವರು ಹಗ್ ಮಾಡೋದಿರ್ಬೋದು, ಚೆನ್ನಾಗಿ ಮಾತನಾಡೋದೆಲ್ಲವನ್ನು ಕೂಡ ಅದನ್ನು ಗಂಭೀರ್ ಟೀಕ್ಸಿದ್ರು.
ನಿಮ್ಮ ಸ್ನೇಹ ಫ್ರೆಂಡ್ಶಿಪ್ ಏನಿದ್ರು ಕೂಡ ಗ್ರೌಂಡ್ನ ಬೌಂಡ್ರಿ ಲೈನ್ನ ಹೊರಗಡೆ ಅಥವಾ ಸ್ಟೇಡಿಯಂನ ಹೊರಗಡೆ ಇಟ್ಕೊಳ್ಳಿ. ಆದರೆ ಗ್ರೌಂಡ್ನ ಒಳಗೆ ಬಂದಮೇಲೆ ಅವ್ರು ನಮ್ಮ ಎದುರಾಳಿ ಅಷ್ಟೇ. ಅಲ್ಲಿ ಫ್ರೆಂಡ್ಶಿಪ್ಪು ಇದೆಲ್ಲವೂ ಕೂಡ ನಾವು ಬಯಸೋದಿಲ್ಲ ಅಂತ. ಇನ್ಮುಂದೆ ಯಾವ ರೀತಿಯಾಗಿರುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಒಂದು ಅಗ್ರೆಸಿವ್ ಅಪ್ರೋಚ್ ಗಂಭೀರ್ ಅವರ ಪ್ರತಿಯೊಂದು ನಡೆಯಲ್ಲೂ ಕೂಡ ಇದೆ. ಅದನ್ನು ನಾವು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರ ಕೋಚ್ ಆಗಿದ್ದಾಗಲೂ ಕೂಡ ನೋಡಿದ್ದೀವಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಮ್ಮ ಆಟಗಾರನ ಪರವಾಗಿ ಅವರು ನವೀನ್ ಉಲ್ಲಾಖ್ ಪರವಾಗಿ ನಿಂತಂಥ ರೀತಿ, ಮುಂದೆ ಇರೋದು ವಿರಾಟ್ ಕೊಹ್ಲಿ ಆಗಲಿ ಯಾರೇ ಸೂಪರ್ ಸ್ಟಾರ್ ಆಗಲಿ ನಾನು ಕೇರ್ ಮಾಡಲ್ಲ, ನನ್ನ ಆಟಗಾರನ ಸೇಫ್ಟಿ ನನಗೆ ಮುಖ್ಯ, ಆತನ ಪರವಾಗಿ ನಾನು ನಿಲ್ತೀನಿ ಅಂತ. ಸೊ ಇದು ಮುಂದೆ ಯಾವ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಇದ್ದಾಗ ಒಂದು ರೀತಿ ಫ್ರೆಂಡ್ಲಿ ಆದಂಥ ವಾತಾವರಣ ಇತ್ತು ಎಲ್ಲ ಕಡೆ ಕೂಡ. ಅಂದರೆ ಎಲ್ಲರ ಜೊತೆ ಅವರು ಒಬ್ಬ ಸೀನಿಯರ್ ಪ್ಲೇಯರ್ ಆಗಿದ್ರು ಕೂಡ ಬೆರೀತಾ ಇದ್ರು. ಆದರೆ ಗಂಭೀರ್ ಆ ರೀತಿಯಾಗಿರೋದಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅವರು ಸ್ಟ್ರಿಕ್ಟ್ ಆಗಿ ಈ ರೀತಿಯಾಗಿರಬೇಕು ಅಂದರೆ ಇರಬೇಕಷ್ಟೇ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ರೀತಿಯ ಗಂಭೀರ್ ಅವರು ಕೋಚಿಂಗ್ ಮಾಡ್ತಾರೆ. ಅವರ ವ್ಯಕ್ತಿತ್ವ ಹಾಗೇನೆ. ಯಾವುದಾದ್ರು ಹಿಡಿಸ್ಲಿಲ್ಲ ಅಂತಂದರೆ, ಯಾರಾದರೂ ರೆಕಾರ್ಡ್ಗೋಸ್ಕರ ಆಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸಿದ್ರೆ ಖಂಡಿತ ಅದನ್ನು ನೇರವಾಗಿ ಹೇಳ್ತಾರೆ. ಅಂಥವ್ರನ್ನ ಟೀಮಿಂದ ಹೊರಗಡೆ ಇಟ್ಟರೂ ಕೂಡ ಅಚ್ಚರಿ ಇಲ್ಲ. ಏನಿದ್ರು ಕೂಡ ಪರ್ಫಾರ್ಮೆನ್ಸ್ ಬೇಸ್ಡ್. ಅವರು ಮೊದಲನೇ ಪಂದ್ಯ ಆಡ್ತಾ ಇರಲಿ ಅಥವಾ ಎಷ್ಟೇ ಪಂದ್ಯಗಳನ್ನು ಆಡಿರಲಿ, ನಾನು ಒಂದೇ ರೀತಿಯಾಗಿ ನೋಡ್ತೀನಿ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದಷ್ಟು ಬದಲಾವಣೆಯನ್ನು ನೋಡ್ಬೋದು. ಯಾಕಂದರೆ ಸುನಿಲ್ ನರೇನ್ ಹೇಗೆ ಓಪನಿಂಗ್ ಅವರು ತಂದು ಸಕ್ಸಸ್ಫುಲ್ ಆದರು, ಚಾಂಪಿಯನ್ ಆದರು ಈ ಬಾರಿ, ಆ ರೀತಿಯಾಗಿ ಒಂದಷ್ಟು ಬದಲಾವಣೆಗಳನ್ನು ನೋಡ್ಬೋದು. ನಾವು ರುಟೀನಾಗಿ ಏನು ಬ್ಯಾಟಿಂಗ್ ಲೈನಪ್ ನೋಡ್ತಾ ಇದ್ದೀವಿ, ಮೇ ಬಿ ಅದರಲ್ಲೂ ಒಂದಷ್ಟು ಬದಲಾವಣೆಯನ್ನು ನಾವು ಗಂಭೀರ್ ಅವರು ಬಂದ ಮೇಲೆ ನೋಡ್ಬೋದು ಅಂತ ಅನಿಸುತ್ತೆ. ಜೊತೆಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಶ್ರೇಯಸ್ ಅಯ್ಯರ್ ಅಂತ ಆಟಗಾರನಿಗೆ ಏನಾದರೂ ಕ್ಯಾಪ್ಟನ್ಶಿಪ್ ಕೊಡ್ಬೋದಾ. ಹಾಗೆಯೇ KL ರಾಹುಲ್ ಹಿಂದೆ ಲಕ್ನೋ ಜೊತೆಗೆ ಅವರು ಇಬ್ಬರು ಜೊತೆಗೆ ಆಡಿದ್ದಾರೆ, ಅಥವಾ ಇವರು ಮೆಂಟರ್ ಆಗಿದ್ದರೂ ಕ್ಯಾಪ್ಟನ್ ಆಗಿ ರಾಹುಲ್ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಆಗಾಗ ಒಂದಷ್ಟು ತಲೆಹರಟೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಮೇ ಬಿ ಗಂಭೀರ್ ಬ್ರೇಕ್ ಹಾಕುವಂಥ ಚಾನ್ಸಸ್ ಇದೆ. ಸೊ ಒಬ್ಬ ಮೆಚ್ಯೂರ್ಡ್ ಪ್ಲೇಯರ್ ಆಗಿದ್ದಾರೆ ಪಾಂಡ್ಯ ಈಗ. ಬಟ್ ಇವನ್ ಅಲ್ಲಲ್ಲಿ ಕೆಲವೊಂದಷ್ಟು ವಿಚಾರಗಳು, ರಿಷಬ್ ಪಂತ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗಂಭೀರ್, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ಇದಾಗಿತ್ತು ಕೋಚ್ ಗಂಭೀರ್ ಅವರ ಎಂಟ್ರಿಯಿಂದ ಏನೇನು ಆಗ್ಬೋದು, ಏನೆಲ್ಲ ಬದಲಾವಣೆ ಆಗ್ಬೋದು ಅನ್ನೋ ವಿಚಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.